ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಏಪ್ರಿಲ್ನ ತಿಂಗಳ ವಿಶೇಷತೆಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಈ ಏಪ್ರಿಲ್ನ ತಿಂಗಳಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು ಇರುವಂತಹ ಒಂದು ಪೌರ್ಣಮಿ, ಅದನ್ನ ಅಕ್ಕನ ಹುಣ್ಣಿಮೆ, ಧವನದ ಹುಣ್ಣಿಮೆ ಮತ್ತು ಚಿತ್ತಾ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅನ್ನುವಂತಹ ಹಲವು ಹೆಸರುಗಳಿಂದ ನಾವು ಕರಿತೀವಿ. ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರಿನ ಕರಗ, ದ್ರೌಪದಮ್ಮನ ಕರಗ ನಡೀತಕ್ಕಂತಹದ್ದು ಇದೇ ಚಿತ್ತಾ ಪೌರ್ಣಮಿಯ ದಿವಸ 1ನೇ ತಾರೀಕು ನಡೆಯುತ್ತೆ. ಯಾಕಂದ್ರೆ 2ನೇ ತಾರೀಕು ಬೆಳಗ್ಗೆ 6:29 ಪೌರ್ಣಮಿಯ ತಿಥಿ ಮುಗಿಯೋದ್ರಿಂದ ಸಂಪೂರ್ಣವಾದಂತಹ ತಿಥಿ ಹಿಂದಿನ ದಿವಸ ಅಂದ್ರೆ 1ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಕ್ಕಂತಹದ್ದು ಈ ಅಕ್ಕನ ಹುಣ್ಣಿಮೆ. ಬೆಂಗಳೂರಿನ ಕರಗ ನಡೆಯುತ್ತೆ. ಚಿತ್ತಾ ಪೌರ್ಣಮಿ 2ನೇ ತಾರೀಕು. ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 14ನೇ ತಾರೀಕು 4ನೇ ತಿಂಗಳು 2026 ನಮಗೆ ಸೌರಮಾನ ಯುಗಾದಿ. ಹೇಗೆ ನಮಗೆ 19ನೇ ತಾರೀಕು ಚಾಂದ್ರಮಾನ ಯುಗಾದಿ, ಚಂದ್ರನ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹವರು, ಅದೇ ರೀತಿಯಾಗಿ ಸೌರ ಪಂಚಾಂಗವನ್ನ ಉಪಯೋಗಿಸ್ತಕ್ಕಂತಹವ್ರಿಗೆ ಸೌರಮಾನ ಯುಗಾದಿ. ಅಲ್ಲಿಂದ ಹೊಸ ವರ್ಷ ಪ್ರಾರಂಭ. ಈ ಸೌರಮಾನ ಯುಗಾದಿಯನ್ನ ನಮ್ಮ ತಮಿಳುನಾಡಿನ ಭಾಗದಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಸೌರ ಪಂಚಾಂಗವನ್ನೇ ಉಪಯೋಗಿಸೋದ್ರಿಂದ ಸೌರಮಾನ ಯುಗಾದಿ. ಚಂದ್ರನ ಸಿದ್ಧಾಂತವನ್ನ ಇಟ್ಟುಕೊಂಡು, ಚಂದ್ರನ ಆಧಾರದಲ್ಲಿ ನಾವು ಮಾಡ್ತಕ್ಕಂತಹ ಚಾಂದ್ರಮಾನ ಯುಗಾದಿ. ಅದೇ ರೀತಿಯಾಗಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಅವನ ಚಲನವಲನಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಸೌರಮಾನ ಯುಗಾದಿ. ಇನ್ನು ಅದೇ ರೀತಿಯಾಗಿ ನೋಡಬಹುದು 17ನೇ ತಾರೀಕು 4ನೇ ತಿಂಗಳು 2026 ಅಕ್ಷಯ ತದಿಗೆ ಅಮಾವಾಸ್ಯೆ ಬರ್ತಕ್ಕಂತಹದ್ದು. ಅಕ್ಷಯ ತದಿಗೆ ಅಮಾವಾಸ್ಯೆ, ಅಕ್ಷಯ ತದಿಗೆ ಬರೋದಕ್ಕೆ ಹಿಂದಿನ ಅಮಾವಾಸ್ಯೆಯನ್ನ ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತಾನು ಕರಿತೀವಿ. ಜೊತೆಗೆ ಇದು ಚೈತ್ರ ಮಾಸದ ನಮ್ಮ ವರ್ಷದ ಮೊದಲನೇ ಅಮಾವಾಸ್ಯೆಯೂ ಹೌದು. ಹೇಗೆ ಪಾಠ್ಯದಿಂದ ನಮಗೆ ಹೊಸ ವರ್ಷ ಶುರುವಾಗಿದ್ದು ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅದೇ ರೀತಿಯಾಗಿ ನಮಗೆ 19ನೇ ತಾರೀಕು ಭಾನುವಾರದ ದಿವಸ ಪರಶುರಾಮ ಜಯಂತಿ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕಿನ ದಿವಸ ಅಕ್ಷಯ ತದಿಗೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವತ್ತು ಚಿನ್ನ ಕೊಂಡ್ಕೋಬೇಕು ಅಂತ. ಖಂಡಿತ ಆ ರೀತಿಯಾಗಿ ಯಾರು ಹೋಗಬೇಡಿ. ಅಕ್ಷಯ ತದಿಗೆ ದಿವಸ ಚಿನ್ನ ತಗೊಂಡ್ರೆ ಚಿನ್ನ ಅಕ್ಷಯವಾಗತ್ತೆ ಅಂತ ಅಂದ್ಕೊಳ್ತೀರಲ್ಲ, ಖಂಡಿತ ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಮೊದಲು ನೀವೆಲ್ಲರೂ ಆಚೆ ಬರಬೇಕು. ಅಕ್ಷಯ ತದಿಗೆ ದಿವಸ
ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಒಡವೆ ವಸ್ತ್ರಗಳು ತಗೋಬೇಕು, ಆ ತರದ್ ಯಾವುದು ಇಲ್ಲ. ನಿಮ್ಮಿಂದ ಮಾರೋರ್ಗ್ ಅನುಕೂಲವಾಗತ್ತೆ ಹೊರತು ನಿಮಗೇನ್ ಅನುಕೂಲವಾಗತ್ತೆ ಅನ್ನೋದು ನೀವೇ ಚಿಂತನೆ ಮಾಡ್ಕೋಬೇಕು. ಅಕ್ಷಯ ತದಿಗೆ ದಿವಸ ದಿನ ಚೆನ್ನಾಗಿರುತ್ತೆ ಕೊಂಡ್ಕೊಳ್ಳೋದಕ್ಕೆ. ನಿಮ್ ಹತ್ರ ಆರ್ಥಿಕ ಸಂಪನ್ಮೂಲ ಏನಾದ್ರೂ ಇತ್ತು ಅಂದ್ರೆ ತಗೊಳ್ಳಿ ಅಷ್ಟೇ. ಸಾಲ ಸೋಲ ಮಾಡಿ ಅದಕ್ಕೋಸ್ಕರನೇ ಒಂದು ತಗೊಳ್ಳುವಂತಹದ್ದು ಬಹಳ ತಪ್ಪಿನ ವಿಚಾರ. ಹಾಗಾಗಿ ಜಾಗ್ರತೆ. ಅದೇ ರೀತಿಯಾಗಿ ಅವತ್ತು ಬಸವೇಶ್ವರ ಜಯಂತಿ, ವಿಶ್ವಗುರು ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂತಹ ಸರ್ವರಿಗೂ ಸಮಾನತೆಯನ್ನೇ ಸಾರಿದಂತಹ ಬಸವೇಶ್ವರರ ಜಯಂತಿ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಕೂಡಲ ಸಂಗಮ ದೇವನ ಒಂದು ಅಂಕಿತವನ್ನ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂಥವರು ಬಸವೇಶ್ವರರು. ಅಂತಹ ಬಸವೇಶ್ವರರ ಒಂದು ಪುಣ್ಯ ದಿವಸ ಅಂದ್ರೆ ಅವರ ಜಯಂತಿ, ಹುಟ್ಟಿದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಇವತ್ತು ನಾವೇನು ಸನಾತನಿಗಳಾಗಿ ಇವತ್ತಿಗೂ ಉಳಿದಿದ್ದೀವಿ ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಜಯಂತಿ ಬರತಕ್ಕಂತಹದ್ದು. ಅದೇ ರೀತಿಯಾಗಿ ಅದರ ಮರುದಿನವೇ ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿ ಪ್ರಪಂಚದಾದ್ಯಂತ ವಿಶಿಷ್ಟಾದ್ವೈತವನ್ನ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಭಗೀರಥನ ಜಯಂತಿ 23ನೇ ತಾರೀಕು. ವಾಸವಾಂಬ ಜಯಂತಿ ಇರತಕ್ಕಂತಹದ್ದು. ವಾಸವಾಂಬ ಜಯಂತಿ 26ನೇ ತಾರೀಕು ಇರ್ತಕ್ಕಂಥದ್ದು. ನೋಡಿ, ಏಪ್ರಿಲ್ನ ತಿಂಗಳಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿದೆ. ಅದರಲ್ಲೂ ಈ ಒಂದು ನಮ್ಮ ವೈಶ್ಯ ಕುಲಕ್ಕೆ ಕುಲದೇವಿಯಾಗಿರ್ತಕ್ಕಂತಹ ಆ ವಾಸವಾಂಬ ಹೆಸರು ಹೇಳೋದೇ ಒಂದು ದೊಡ್ಡ ಒಂದು ಭಾಗ್ಯ ಇರಬೇಕು. ಅಂತಹ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಒಂದು ಹೆಣ್ಣು ಅನ್ನೋದನ್ನ ವಾಸವಾಂಬೆಯು ಬದುಕಿ ಬಾಳಿ ತೋರಿಸಿ ದೇವಿಯಾಗಿ ನೆಲೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂತಹ ವಾಸವಾಂಬ ಜಯಂತಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ದಿವಸವಾಗಿರ್ತಕ್ಕಂತಹ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಚಾಂದ್ರಶ್ರೀ ವೈಷ್ಣವ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ನರಸಿಂಹದೇವರ ಕೃಪಾಶೀರ್ವಾದ ಇರಲಿ. ಜೊತೆಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ ಬೇಗ. 2ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 10ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 19ನೇ ತಾರೀಕು 4ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇಷ್ಟು ಗ್ರಹದ ಸಂಚಾರದ ಫಲಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಏಪ್ರಿಲ್ನ ಮಾಸ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನೊಂದಷ್ಟು ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಪರೀತವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದು, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಪಯಶಸ್ಸುಗಳು ಉಂಟಾಗ್ತವೆ, ನಿಮ್ಗೆ ಸಾಲಬಾಧೆಗಳು ಜಾಸ್ತಿ ಆಗುವಂಥದ್ದು, ನಂಬಿಕೆ ದ್ರೋಹಗಳು ಉಂಟಾಗತ್ತೆ. ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಆಕಸ್ಮಿಕವಾಗಿ ಅನೇಕ ಸಂಕಟಗಳಲ್ಲಿ ಸಿಲುಕಿ ಹಾಕಿಕೊಳ್ಬೇಕಾಗತ್ತೆ. ಚಿತ್ತ ಚಾಂಚಲ್ಯಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಕುಟುಂಬದಲ್ಲಿ ವಿರಸಗಳು ಜಾಸ್ತಿ ಆಗುವಂಥದ್ದು ಆಗತ್ತೆ. ಕುಟುಂಬದಿಂದ ಒಂದಷ್ಟು ಕಾಲ ಕೆಲವೊಬ್ರು ದೂರ ಉಳ್ಕೊಳ್ಳೋ ಪ್ರಯತ್ನವನ್ನು ಸಹ ಯೋಚನೆ ಮಾಡ್ತೀರಿ. ಆ ರೀತಿಯಾಗೆಲ್ಲ ಮಾಡಕ್ ಹೋಗಬೇಡಿ. ಏನೇ ಆದರೂ ಸಹ ನಾವು ನಮ್ಮ ಜೀವನದಲ್ಲಿ ಧೈರ್ಯವಾಗಿರ್ಬೇಕು, ಬಂದದ್ದನ್ನೆಲ್ಲ ಎದುರಿಸಬೇಕು, ಆ ಭಗವಂತನ ದಯೆ ಒಂದಿರಬೇಕು ಅಂತ ಹೇಳಿ ನಾವು ಜೀವನವನ್ನ ನಡೆಸ್ಕೋತಾ ಹೋಗ್ಬೇಕಾಗತ್ತೆ. ಹಣದ ವ್ಯವಹಾರಗಳು ನಿಮಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನ ತಂದು ಕೊಟ್ಬಿಡುತ್ತೆ. ಜೊತೆಗೆ ಗೃಹ ಸಂಚಾರಗಳು ನಿಮ್ಗೆ ಯಾಕೋ ಅಷ್ಟೊಂದು ಅನುಕೂಲವಾಗಿದೆ ಅಂತಾನೆ ಅನ್ನಿಸ್ತಾ ಇಲ್ಲ. ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿನಲ್ಲೇ ಇರ್ತಕ್ಕಂತಹ ಕೇತುವಿನ ಪ್ರಭಾವ ವಿಪರೀತವಾಗಿರ್ತಕ್ಕಂತಹ ದೃಷ್ಟಿದೋಷಗಳನ್ನ, ದೇಹದಲ್ಲಿ ಉಂಟಾಗ್ತಕ್ಕಂತಹ ಅನಾರೋಗ್ಯಗಳನ್ನ ತೋರಿಸ್ತಾನೆ. ತುಂಬಾ ಅಂದ್ರೆ ತುಂಬಾ ಆರೋಗ್ಯದಲ್ಲಿ ಏರಿಳಿತಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಕ್ಕಂಥದ್ದು. ಇನ್ನು ಧನಾಧಿಪತಿ ಮತ್ತು ಲಾಭಾಧಿಪತಿಯಾಗಿರ್ತಕ್ಕಂತಹ ಬುಧನು ರವಿಯೊಟ್ಟಿಗೆ ಉಚ್ಚಂಗತನಾದಂತಹ ರವಿಯೊಟ್ಟಿಗೆ ಭಾಗ್ಯಸ್ಥಾನದಲ್ಲಿದ್ದಾನೆ. ಅದು ಸಹ ನಿಮಗೆ ಏನು ತುಂಬಾ ತೊಂದರೆಗಳನ್ನೆಲ್ಲ ಒಳ್ಳೆ ರೀತಿಯಾದಂತಹ ಲಾಭಗಳನ್ನೇ ತಂದು ಕೊಡುತ್ತೆ. ಅದೇ ತುಂಬಾ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವಿನ ಪ್ರಭಾವಕ್ಕೆ ಸಿಲುಕ್ ಹಾಕೊಂಡಿದ್ದೀರಿ. ಸಪ್ತಮ ಸ್ಥಾನದ ರಾಹುವಿನ ಪ್ರಭಾವದಿಂದಾಗಿ ನಿಮಗೆ ಬಹಳ ಕೌಟುಂಬಿಕ ಕಲಹಗಳು, ಸಾಂಸಾರಿಕ ಕಲಹಗಳು, ವೈವಾಹಿಕ ಜೀವನದಲ್ಲಿ ಇದ್ದಂತಹ ಏರುಪೇರುಗಳೆಲ್ಲ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಅಷ್ಟಮದಲ್ಲಿರ್ತಕ್ಕಂತಹ ಶನಿ ಮತ್ತು ಕುಜರ ಸಂಯೋಗ
ಈ ಶನಿ ಮತ್ತು ಕುಜರು ಎಲ್ಲಿ ಸೇರ್ತಾರೋ ಅದರಲ್ಲೂ ನಿಮ್ಗೆ ಅಷ್ಟಮದಲ್ಲಿ ಆಗ್ತಿರುವಂತಹದ್ದು ಎಷ್ಟೋ ಜನಕ್ಕೆ ಪ್ರಾಣಕ್ಕೆ ತುಂಬಾ ತೊಂದರೆಗಳು ಉಂಟಾಗ್ತಕ್ಕಂತಹದ್ದು, ವಿಪರೀತ ಅನಾರೋಗ್ಯವಾಗುವಂತಹದ್ದು. ದೂರವಾರ ಪ್ರಯಾಣಗಳನ್ನ ಮಾಡಕ್ ಹೋಗ್ಬೇಡಿ. ತುಂಬಾ ಅನಾವಶ್ಯಕವಾಗಿ ಪ್ರಯಾಣಗಳನ್ನ ಮಾಡುವಂತಹದ್ದಾಗಬಹುದು, ಏರ್ವೇಸ್ ಗಳನ್ನ ಯೂಸ್ ಮಾಡುವಂತಹದ್ದಾಗಬಹುದು, ವಿದೇಶ ಪ್ರಯಾಣಗಳನ್ನ ಮಾಡುವಂಥದ್ದು, ಇದನ್ನೆಲ್ಲ ಕಟ್ ಆಫ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿರುತ್ತೆ. ಜಲತತ್ವದ ರಾಶಿಯಲ್ಲಿ ಅಗ್ನಿ ಮತ್ತು ವಾಯುಗಳು ಸಹ ಸೇರ್ತಾ ಇರುವಂತಹದ್ದು. ಇದು ಅಗ್ನಿಮಾರುತ ಯೋಗ ಅಂತೀವಿ. ಅಗ್ನಿಗೆ ಗಾಳಿ ಸೇರಿದಾಗ ಏನಾಗ್ತದೆ, ಇನ್ನಷ್ಟು ವೇಗವಾಗಿ ಬೆಂಕಿ ಹರಡೋದಕ್ಕೆ ಶುರುವಾಗ್ತದೆ. ಹಾಗಾಗಿ ಆ ಒಂದು ವಿಚಾರಗಳು ನಿಮಗೆ ತೊಂದರೆಯನ್ನೇ ತಂದುಕೊಡತ್ತೆ ಹೊರತು ಒಳ್ಳೆಯದನ್ನ ಮಾಡಲ್ಲ. ಜೊತೆಗೆ ಅಷ್ಟಮ ಶನಿಯ ಪೀಡೆ ಬೇರೆ ನಿಮಗೆ ಇರ್ತಕ್ಕಂಥದ್ದು. ಅಷ್ಟಮ ಶನಿಯ ಪೀಡೆಯು ನಿಮ್ಮ ಜೀವನದಲ್ಲಿ ಬಹಳ ತಾಪತ್ರಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಸ್ವಲ್ಪ ಮಟ್ಟಕ್ಕೆ ಜಾಗ್ರತೆಯಾಗಿ ಇರಿ. ಸ್ವಲ್ಪ ಮಟ್ಟಕ್ಕೆ ನೀವು ಯೋಚನೆಯನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು, ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಕೆಡುಕುಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಈ ಕಡೆ ನಿಮಗೆ ಗುರುಬಲವನ್ನ ಇನ್ನೇನ್ ಕಳ್ಕೊಳ್ಳುವಂತಹ ತಿಂಗಳುಗಳು ತುಂಬಾ ಹತ್ರ ಬರ್ತಾ ಇದೆ. ಅದೇ ರೀತಿಯಾಗಿ ಶನಿಬಲ ಅಂತೂ ಮೊದಲೇ ಇಲ್ಲ. ಹಾಗಾಗಿ ಗುರುಬಲ ಮತ್ತು ಶನಿಬಲದ ಅಭಿವೃದ್ಧಿಗೋಸ್ಕರವಾಗಿಯೇ ಮಾಡ್ತಾ ಇರ್ತಕ್ಕಂತಹ ಗುರು ಮಹಾಯಾಗ ಮತ್ತು ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಗುರುವಿನ ಅನುಗ್ರಹ ಯಾಕೆ ಬೇಕು ನಮ್ಗೆ? ಮೊದಲನೇದಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕಾಗಬಹುದು, ವಿವಾಹಕ್ಕಾಗಬಹುದು, ಮಕ್ಕಳ ಆಗದೆ ತೊಂದರೆಯನ್ನ ಪಡ್ತಾ ಇರುವಂತಹದ್ದು, ಉದ್ಯೋಗಗಳು ಸಿಗದೆ ತೊಂದರೆಗಳನ್ನ ಪಡ್ತಾ ಇರ್ತೀರಿ, ಮತ್ತು ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತವೆ. ಎಷ್ಟೇ ದುಡಿಮೆ ಮಾಡಿದ್ರು ನಮ್ಮ ಕೈಗೆ ಹಣಕಾಸುಗಳು ನಿಲ್ತಾ ಇರೋದಿಲ್ಲ, ಮತ್ತು ನಮ್ಮ ಜೀವನನೇ ಎಲ್ಲೋ ಒಂದ್ ರೀತಿ ನಿಂತ ನೀರಾಗ್ಬಿಟ್ಟಿರತ್ತೆ. ಅಂತಹದ್ದಕ್ಕೆಲ್ಲ ಪರಿಹಾರ ಅಂದ್ರೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳೋದು. ಹಾಗಾಗಿಯೇ ಇದೇ ಒಂದು ಮೇ ತಿಂಗಳ 31ನೇ ತಾರೀಕಿನಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಒಂದು ಬೃಹಸ್ಪತಿ ಕವಚವನ್ನ ಕೊಡ್ತೇವೆ. ಅದನ್ನ ಧರಿಸ್ಕೊಳ್ಳಿ, ಮತ್ತು ಅಕ್ಷತ ಪ್ರಸಾದವನ್ನ ಯಾಗದ ನಂತರದಲ್ಲಿ ಕೊಡ್ತೇವೆ. ಅದನ್ನ ನಿಮ್ಮ ಜೇಬ್ನಲ್ಲಿ ಮತ್ತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡು ಅದನ್ನ ಜೊತೆನಲ್ಲಿ ತಗೊಂಡು ಹೋಗಿ. ಸಕಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಶನಿ ಮಹಾಯಾಗ, ಈ ಶನಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ಬೇಕು, ಸೇವಕಾ ವರ್ಗದವರಿಂದ ನಮಗೇನು ತೊಂದರೆ ತಾಪತ್ರೆಗಳು ಉಂಟಾಗಬಾರ್ದು, ನಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗಬೇಕು. ಮತ್ತೆ ಶನಿಯಿಂದ ನಮಗೆ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳೆಲ್ಲ ಆಗ್ತಕ್ಕಂತಹದ್ದು ಶನಿಯಿಂದ. ಹಾಗಾಗಿಯೇ ಶನಿಯಿಂದ ನಮಗೆ ಬಹಳ ಉಪಯೋಗಗಳಾಗುತ್ತೆ. ರಾಜಯೋಗವನ್ನ ಅನುಭವಿಸ್ತಕ್ಕಂಥದ್ದು ಶನಿಯ ಒಂದು ಕೃಪೆಯಿಂದಾಗಿಯೇ. ಮತ್ತು ಶನಿಯ ಅವಯೋಗಗಳು ಉಂಟಾದ್ರೆ ಹೇಗಿರುತ್ತೆ ಅಂತ ನಾವು ಹೇಳುವಂತಹ ಅವಶ್ಯಕತೆಯೇ ಇಲ್ಲ. ತುಂಬಾ ಜನ ಅದನ್ನ ಅನುಭವಿಸ್ಕೊಂಡಿರ್ತೀರಿ. ಹಾಗಾಗಿ ತುಂಬಾ ಜನಕ್ಕೆ ಶನಿಯ ಬಲವೂ ಇಲ್ಲ. ಹಾಗಾಗಿ ಶನಿಯ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಜುಲೈ 12ನೇ ತಾರೀಕು 2026 ವಿಶೇಷವಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 2 ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಮೊದಲನೇದಾಗಿ ಗುರು ಮಹಾಯಾಗ ನಡೆಯುವಂತಹದ್ದು ಇದೇ ಮೇ 31ನೇ ತಾರೀಕು ಭಾನುವಾರ. ಅದೇ ರೀತಿಯಾಗಿ ಜುಲೈನಲ್ಲಿ ನಡೀತಕ್ಕಂಥದ್ದು ಶನಿ ಮಹಾಯಾಗ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲೂ ಪಾಲ್ಗೊಳ್ಳಿ, ಗುರು ಮಹಾಯಾಗದಲ್ಲೂ ಪಾಲ್ಗೊಳ್ಳಿ. ಇದೆರಡಕ್ಕೂ ಸಹ ಇರ್ತಕ್ಕಂತಹದ್ದು 800 ರೂಪಾಯಿಗಳು ಒಬ್ರಿಗೆ ಒಂದು ಮಹಾಯಾಗಕ್ಕೆ. ಗುರು ಮಹಾಯಾಗಕ್ಕೆ 800 ಮತ್ತು ಶನಿ ಮಹಾಯಾಗಕ್ಕೆ 800, 2 ಪ್ರತ್ಯೇಕ ಶುಲ್ಕ ಇರುತ್ತೆ. ಅದನ್ನ ಬೇಕಾದಂತಹವರು ಕಟ್ಟಿ ಬುಕ್ ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಯಾರಿಗೆ ಏನ್ ಗೊತ್ತಿದೆ ಅದನ್ನ ಕಳಿಸಿ. ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಹೆಸರುಗಳು ಅದನ್ನೆಲ್ಲ ಕಳಿಸಿ ಸಂಕಲ್ಪ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಎಷ್ಟೋ ಜನಕ್ಕೆ ಬರೋಕ್ ಸಾಧ್ಯವಿಲ್ವಾ? ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಪ್ರಸಾದವು ಬಂದು ಸೇರತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಶನಿ ಮಹಾಯಾಗದಿಂದ ಶನಿ ಕವಚವನ್ನ ಮತ್ತು ಶನಿ ರಕ್ಷಾ ಕಪ್ಪನ್ನ ಕೊಡ್ತೀವಿ. ಅದನ್ನ ನೀವು ಹಣೆಗೆ ಹಚ್ಕೊಳ್ಬೇಕು ಮತ್ತು ದೇಹದಲ್ಲಿ ಧರಿಸ್ಕೊಳ್ಬೇಕು. ಶುಭವಾಗತ್ತೆ, ಮಂಗಳವಾಗ್ಲಿ ಅಂತ ಹೇಳ್ತಾ ಶನಿ ಮತ್ತು ಗುರುವಿನ ಮಹಾಯಾಗದ ವಿವರವನ್ನ ತಿಳ್ಕೊಂಡಾಯ್ತು. ಈ 2 ವಿಚಾರಗಳ ಮಾಹಿತಿ ಬೇಕಿತ್ತು ಅಂದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ. ಇನ್ನು ನಿಮ್ ಜನ್ಮಜಾತಕವನ್ನು ಸಹ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ನಿಮ್ ಜನ್ಮಜಾತಕ ತೋರಿಸ್ಕೊಳ್ಬೇಕು ಅಥವಾ ನಮ್ಮನ್ನ ನೇರವಾಗಿ ಬಂದು ಭೇಟಿ ಮಾಡ್ಬೇಕು ಅಂತಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರವಾಗ್ಲಿ ಅಥವಾ ವಾಟ್ಸ್ಆಪ್ ನ ಮುಖಾಂತರವಾಗ್ಲಿ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬಂದು ಭೇಟಿ ಮಾಡಿ ಅಂತ ಹೇಳ್ತಾ, ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ಇನ್ನು
ನಿಮ್ಗೆ ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ, ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿಸಿ. ನಿಮ್ ಸುತ್ತಮುತ್ತ ಇರತಕ್ಕಂತಹ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಮೊದಲೇ ಬಿರುಬೇಸಿಗೆ ತುಂಬಾ ಆಗ್ಬಿಟ್ಟಿದೆ, ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ. ಅಷ್ಟೋ ಪ್ರಾಣಿಗಳು ಪಾಪ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಹಾಗಾಗಿ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮಿಂದ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಅನುಕೂಲತೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಅವರು ಸಹ ಬದುಕಕ್ಕಾಗತ್ತೆ. ನಿಮ್ಮ ಬದುಕು ಸಹ ಪರಮೇಶ್ವರನ ಕೃಪೆಯಿಂದ ಚೆನ್ನಾಗಾಗತ್ತೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಭಾನುವಾರ ಮತ್ತು ಪ್ರತಿ ಶನಿವಾರ ಮತ್ತು ಭಾನುವಾರ 2 ದಿವಸಗಳು ನೀವು ಸಂಜೆ ಹನುಮಂತನ ಗುಡಿಗೆ ಹೋಗಿ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡ್ತಾ ಬನ್ನಿ. ಆದಷ್ಟು ಬೇಗ ನಿಮ್ಗೆ ಶುಭವಾಗ್ತದೆ. ಎಲ್ಲ ಕೇಳಿರುವಂತಹ ಕಾಠಿಣ್ಯವಾದಂತಹ ಕೆಟ್ಟ ಫಲಗಳು ದೂರಾಗಿ ಶುಭ ಫಲಗಳನ್ನ ಅನುಭವಿಸುವಂತಾಗ್ತದೆ ಅಂತ ಹೇಳ್ತಾ, ಸಿಂಹರಾಶಿಯವರ ಈ ವಿಶೇಷವಾದಂತಹ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.